ಅಂತೂ ಇಂತೂ ಕೊನೆಗೂ ಈ ಫಂಕ್ಷನಿಗೆ ನಾವು ರೆಡಿಯಾಗಿ ಹೊಂಟೀವಿ ಅಂದ್ರೆ ನಂಗೆ ನಂಬಕ್ಕಾಗವಲ್ದಾಗಿತ್ತು ನೋಡ್ರಿ. ಇವತ್ತಿನ ಲಾಗ್ ಸ್ಪೆಷಲ್ ಐತ್ರಿ, ಕಂಪ್ಲೀಟ್ ಲಾಗ್ ನೋಡ್ರಿ. ಫಂಕ್ಷನ್ ಹೆಂಗೆ ಸೆಲೆಬ್ರೇಟ್ ಆತ ಅನ್ನೋದು ನೋಡ್ರಿ. ನೀವು ಇಷ್ಟ ಆದರೆ ನಂಗೆ ಕಮೆಂಟ್ ಕೂಡ ಮಾಡ್ರಿ. ಶುರು ಮಾಡೋಲ್ವಾ? ಹಾಯ್, ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಸೊ ಹೆಂಗದಿರಿ, ಏನು ಮಾಡತ್ತೀರಿ, ಆರಾಮದಿರಿ ಅಂತ ಅನ್ಕೋತಾನಿ. ಇವತ್ತಿನ ನನ್ನ ಸಾರಿ ಹೆಂಗೈತ್ರಿ, ನನ್ನ ಲುಕ್ ಹೆಂಗೈತಿ ಎಲ್ಲ ನನ್ನ ಲುಕ್ ಹೆಂಗಿತ್ತು ಅಂತ ಹೇಳಿ ಇನ್ನು ಎಲ್ಲಿಗೆ ಹೊಂಟೇವಿ ಏನು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತೇನೆ, ಎಲ್ಲನೂ ತೋರಿಸ್ತೇನಂತ. ಇವತ್ತು ಭಾಳ ದಿನ ಆಗಿತ್ತು ನಾವು ಲಾಗ್ ಮಾಡಿರಲಿಲ್ಲ. ಇವತ್ತಿನ ಸ್ಪೆಷಲ್ ಲಾಗ್ ಒಳಗೆ ಏನೈತಂತ ನೋಡೋಣಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ. ನಾನು ಅಲ್ಲಿಗೆ ಹೋದ ತಕ್ಷಣ ತೋರಿಸ್ತೇನೆ. ಟೈಮ್ ಎಷ್ಟಾಗಿತ್ತಪ್ಪ ಅಂದ್ರೆ 1:20 ಆಗೈತೆ ನೋಡ್ರಿ. ಈಗ ಆಲ್ಮೋಸ್ಟ್ ಅಂದರೆ 1:30 ಸನ್ನೆಗೆ ಕೈತಿ ಟೈಮ್. ಬಿಸಿಲಂತರೂ ಭಾಳ ಐತ್ರಿ. ನನಗೆ ಅನ್ಸತ್ತಿ ಬಿಸಿಲಾಗ ಹೆಂಗೆ ಹೋಗೋದಪ್ಪ ಅನ್ಸಕತ್ತೈತಿ. ಕರೆ ಹೇಳ್ಬೇಕಂದ್ರೆ ಬಸ್ ಹೋಗೋಣ. ನನಗೆ ಸಾರಿ ಹೆಂಗಿತ್ತು ಕಮೆಂಟ್ ಮಾಡಿರಿ. ನಾವು ಎಲ್ಲಿ ಹೊಂಟೇವಂತ ಹೇಳ್ತೇನೆ ಬರ್ರಿ. ರೆಡಿ ಆಗಿ ಹೊಂಟಿದ್ದೇವಿ. ಸ್ವಲ್ಪ ಟೈಮ್ ಒಳಗೆ ಗೊತ್ತಾಗ್ತೈತಿ. ಈಗ ಗೊತ್ತಾಯ್ತಾ ಯಾವ ಹೋಟೆಲ್ಗೆ ಬಂದೇವಂತ ಹೇಳಿ? ಸೊ ನಾವು ಪ್ರಿಪ್ರೇಷನ್ ಮಾಡ್ಕೊಳಕತ್ತೀವಿ. ನಾವು ಎಲ್ಲಿಗೆ ಬಂದೇವೆ ಅಂದ್ರೆ ಗೊತ್ತಾಗೈತೆ ನಿಮ್ಗೆ. ಗ್ಯಾಲಕ್ಸಿ ಗಾರ್ಡನ್ ಹೋಟೆಲ್ಗೆ ಬಂದೇವಿ. ಇನ್ನು ಹರಿಬರಿ ಒಳಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಕೆಲಸ. ನೋಡಾಕತ್ತೀರಿ, ಹೊಂದ್ಸಾಕತ್ತೀವಿ. ಭಾಳ ಗದ್ಲ ಇತ್ತು, ಟೆನ್ಷನ್ ಆಗಾಕತ್ತಿತ್ತು. ನಾವು ಎದಕ್ಕೆ ಬಂದೇವಿ, ಏನು ಮಾಡಾಕತ್ತೀವಿ ಅಂತ ನಿಮ್ಗೆ ಕ್ರಮೇಣ ಗೊತ್ತಾಗ್ತತ್ರಿ. ಬಟ್ ಸದ್ಯಕ್ಕಂತರೂ ಬಳಿ ಸೀರೆ ಮತ್ತು ಏನಪ್ಪ ಅಂತಂದ್ರೆ ಎಲ್ಲ ಇವನು ಹೊಂದಿಸ್ಕೊಳಕತ್ತಿದ್ವಿ ರೀ. ಆ್ಯಕ್ಚುಲಿ ನಾವು ಫಂಕ್ಷನ್ ಹಾಲ್ನಾಗ ಅದೇವ್ರಿಗೆ ಗ್ಯಾಲಕ್ಸಿ ಗಾರ್ಡನದ್ದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ರೀ. ನಾವು ಅಲ್ಲಿರುವಂಥ ಹೋಟೆಲ್ ಮ್ಯಾನೇಜರಿಗೆ ನಾವು ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್ ರೀ. ಯಾಕಂತಂದ್ರೆ ಒಂದು 20 ಮಿನಿಟ್ಸ್ ನಮ್ಗೆ ಫಂಕ್ಷನ್ ಹಾಲ್ನಾಗ ಕೆಲಸ ಆಯ್ತು ರೀ. ಒಂದೆರಡು ಫೋಟೋಸ್ ಇದನ್ನು ಮಾಡ್ಕೊಂಡು ತಗೊಂಡು ಬರ್ತೇವೆ ಅಂದ ತಕ್ಷಣ ಆಯ್ತು ರೀ ಹೋಗ್ರಿ ಅಂತಂದರು. ಆ್ಯಕ್ಚುಲಿ ನೆಕ್ಸ್ಟ್ ಫಂಕ್ಷನ್ ಇತ್ತು, ಅದೆಲ್ಲ ಕ್ಲೀನಿಂಗ್ ಮಾಡಕತ್ತಿದ್ರು. ಬಟ್ ಆದರೂ ಕೂಡ ನಮ್ಗೆ ಯಾರೂ ಅಲ್ಲೇನೂ ಇದನ್ನು ಮಾಡೋಕೆ ರಿಸ್ಟ್ರಿಕ್ಷನ್ ಹಾಕಕ್ಕೆ ಹೋಗಲಿಲ್ಲ. ನಾವು 3 ಮಂದಿ ಪ್ಲಸ್ ಇನ್ನೊಬ್ರು ಅದಾರ, ಯಾರಂತ ತೋರಿಸ್ತೇನಂತ ನಿಮಗೆ. ಸದ್ಯಕ್ಕಂತರೂ ಈಗ ನಾವು ಗ್ಯಾಲಕ್ಸಿ ಗಾರ್ಡನ್ ಫಂಕ್ಷನ್ ಹಾಲ್ನಾಗ ಅದೇವಿ ಅನ್ನೋದು ಮಾತ್ರ ಹೇಳ್ತೇನೆ ನಿಮ್ಗೆ. ಇನ್ನು ಹೂರಿ ಸೀರೆ ನಮ್ದು ಇನ್ನೂ ಭಾಳ ಪ್ಲ್ಯಾನಿಂಗ್ ಇತ್ತು ರೀ. ಆ್ಯಕ್ಚುಲಿ ನಾನಂತೂ ಏನೇನೋ ವೀಡಿಯೋಸ್ ನೋಡ್ಕೊಂಡು ಏನೇನೋ ರೆಡಿ ಮಾಡ್ಕೊಂಡು ಬಂದಿದ್ದೆ. ಬಟ್ ನನಗೆ ಅಷ್ಟೆಲ್ಲ ಆಗಲಿಲ್ಲ. ಅದೇನೋ ಅಂತಾರಲ್ರಿ, ಒಮ್ಮೊಮ್ಮೆ ನಾವು ಅಂದ್ಕೊಂಡಿದ್ದಾಗಂಗಿಲ್ಲ. ನನ್ನ ವಿಷಯದಾಗಂತೂ ಭಾಳ ಆಗ್ತೈತೆ ಹಂಗೆ. ಯಾಕಂದ್ರೆ ಎಲ್ಲ ಲಾಸ್ಟ್ ಮೂಮೆಂಟ್ನಾಗ ಪ್ರಿಪ್ರೇಷನ್ ಮಾಡ್ತಿರ್ತೀನಿ ನಾನು. ಸೊ ಇನ್ನು ಹಣ್ಣು ಹೊಂದ್ಸಾಕತ್ತೀವಿ ರೀ. ಈಗ ಅಕ್ಕ ಅವ್ರ ರೇಖಕ್ಕ ಅಂಥೇಳಿ, ನಾ ಫ್ಯಾಷನ್ ಡಿಸೈನ್ ಅಂತಿರ್ತೇನೆ ನೋಡ್ರಿ. ಯಾವಾಗ್ಲೂ 6-7 ವರ್ಷ ಆಯ್ತು ನಾವು ಎಲ್ಲರೂ ಕೂಡಿದ್ದು ಒಂದೇ ಕೊಲ್ನಾಗಿದ್ವಿ. ನಾವು ಗೊತ್ತಲ್ರಿ, ಜ್ಯೋತಿ ಕಣ್ಲ ನಿಮ್ಗೆ. ಸೊ ಜ್ಯೋತಿಗೆ ಕುಬ್ಸ ಮಾಡಾಕತ್ತೀವಿ. ಆ್ಯಕ್ಚುಲಿ ಏನಾಗಿತ್ತು ಅಂತಂದ್ರೆ ಆಕಿದು ಕುಬ್ಸ ಮುಗಿದು ಭಾಳ ದಿನ ಆತ್ರಿ. ಲಾಗ್ ಅಪ್ಲೋಡ್ ಮಾಡೀನಿ ರೀ ನಾನು. ಅದ್ರದ್ದು ಒಂದ್ಸರಿ ಚೆಕ್ ಮಾಡಿರಿ, ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಶೇರ್ ಮಾಡಿರ್ತೀನಿ. ಮಸ್ತ್ ಮಾಡಿದ್ರು ಅವ್ರು. ಬಟ್ ನಮಗೆ ಅವ್ರ ಮನೆಗೆ ಹೋಗಿ ಕುಬ್ಸ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಕಡೆ ಪದ್ಧತಿ ರೀ ಏನು ಅಂತಂದ್ರೆ, ಒಬ್ಬರು ಪ್ರೆಗ್ನೆಂಟ್ ಆದರು ಅಂತಂದ್ರೆ ಅವ್ರಿಗೆ ಅವ್ರ ಮನೆಗೆ ಹೋಗಿ ಅಥವಾ ಅವ್ರನ್ನೆಲ್ಲಾದರೂ ಕರೆಸಿ ನಮ್ಮ ಮನೆಗೆ ಕರೆಸ್ತೇವೆ ಸ್ಪೆಷಲಿ. ಮತ್ತು 1-2 ಡಿಶಸ್, ಸಿಕ್ಕಾಪಟ್ಟೆ ಡಿಶಸ್ ಮಾಡ್ತೀವಿ. ಮಾಡಿ ಅವ್ರಿಗೆ ಏನು ಮಾಡ್ತೀವಿ ಅಂದ್ರೆ ಊಟಕ್ಕೆ ಕರೆದಿರ್ತೀವಿ. ಊಟಕ್ಕೆ ಕರೆದ್ಮೇಲೆ ಊಟ ಆದಮೇಲೆ ಅವ್ರಿಗೆ ಈ ರೀತಿ ಉಡಿ ತುಂಬಿರ್ತೇವೆ. ಸೊ ನಾವು ಒಬ್ಬೊಬ್ಬರೇ ಹಂಗೆ ಮಾಡಿರ್ತಾರೆ. ಬಟ್ ನಾವು ಒಂದು 3-4 ಮಂದಿ ಫ್ರೆಂಡ್ಸ್ ಕೂಡಿ ಮಾಡಾಕತ್ತಿದ್ವಿ. ಇವ್ರು ನಮ್ಮ ನೇಬರ್, ಅವ್ರ ಸೊಸಿ ಆಕಿ ಜ್ಯೋತಿ ನೋಡಿರಿ ನೀವು. ಈಗ 2-3 ಸರಿ ಆಕಿ ಬಂದಾಳ ನಮ್ಮ ಜೊತೆ ಇದ್ದಾಳ. ಸೊ ಅವ್ರ ಮನೆಗೆ ಹೋಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ನಮ್ಮೊಂದಿಷ್ಟು ಫ್ರೆಂಡ್ಸ್ ಬ್ಯುಸಿ ಇದ್ದರು. ಅಂದರೆ ಒಂದಿಷ್ಟು ಏನಪ್ಪ ಅಂತಂದರೆ ಎಮರ್ಜೆನ್ಸಿ ಇತ್ತು ರೀ, ಅವ್ರು ಬರೋಕ್ಕಾಗಿರಲಿಲ್ಲ. ಜ್ಯೋತಿ ಬೇರೆ ಊರಿಗೆ ಹೊಂಟಿದ್ಲು. ಹೀಗಾಗಿ ನಾವು ಇದ್ದವ್ರಷ್ಟನ್ನು ಇದನ್ನು ಕೂಡಿ ಮಾಡೋಣ ಅಂಥೇಳಿ ಅಂದ್ಕೊಂಡು, ಇವತ್ತು ನಾನು ಊರಿಗೆ ಹೊಂಟಿದ್ನಿ ರೀ. ಹೀಗಾಗಿ ಇದ್ದವರಷ್ಟು ಕೂಡಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ. ಇವೆಲ್ಲ ನಾವು ರೀಲ್ಸ್ ಒಳಗೆ ನೋಡ್ತೀವಲ್ಲ ರೀ, ಎಷ್ಟಕ್ಕೈತೆ ಅಷ್ಟು ರೀಚ್ ಮಾಡ್ಕೊಂಡೇನಿ. ಬಳಿದು ತೊಗೊಂಡು ಬಂದಿದ್ದೆ, ಎಷ್ಟು ಖುಷಿಪಟ್ಟು ಬಳಿ ಹಾಕ್ಕೊಂಡ್ರು. ಬಟ್ ಅವ್ರಿಗೊಂದು ಬೇಜಾರು ಏನಾಗಿತ್ತು ಅಂತಂದ್ರೆ, ಅವ್ರಿಗೆ ಮೊದಲೇ ಹೇಳಿದ್ರೆ ಸೀರೆ ಉಟ್ಕೊಂಡು ಬರ್ತಿದ್ರು ಅಂಥೇಳಿ. ಬಟ್ ಏನು ಮಾಡೋದ್ರಿ, ನನಗೂ ಹೇಳೋಕ್ಕಾಗಲಿಲ್ಲ. ಮತ್ತು ಜ್ಯೋತಿಗೂ ಕಿರಿಕಿರಿ ಮಾಡೋ ಮನಸ್ಸು ನನಗಿರಲಿಲ್ಲ. ನಮ್ಗೆ ಯಾರೂ ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ಬ್ಯಾಸ್ಗಿರಿ ಸಿಕ್ಕಾಪಟ್ಟೆ ಬಿಸಿಲೈತಿ. ಅಂಥದ್ರಾಗಿ ಹೊಟ್ಟೆ ಇಟ್ಕೊಂಡು ಅಡ್ಡಾಡೋದು ಹೆಚ್ಚಾಗೈತಿ. ಹೀಗಾಗಿ ನಾವೇನು ಹೇಳಕ್ಕೆ ಹೋಗಿರಲಿಲ್ಲ ರೀ. ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅವ್ರು ಚೂಡಿ ಹಾಕ್ಕೊಂಡು ಬರ್ತಾರಂಥೇಳಿ.
ಬಟ್ ಸೀರೆ ಉಟ್ಕೊಂಡು ಬಾ ಅಂತ ನಾವು ಮೆನ್ಷನ್ನು ಮಾಡಿರಲಿಲ್ಲ. ಅವ್ರ ಪ್ರೀತಿಯಿಂದ ಬಂದರೆ ಸಾಕಾಗಿತ್ತು. ಯಾಕಂದ್ರೆ ಭಾಳ ದಿನದಿಂದ ಮುಂದೆ ಹಾಕಿದ್ವಿ ರೀ ನಾವು ಈ ಫಂಕ್ಷನ್ನ. ಜ್ಯೋತಿಗೆ ಡೆಲಿವರಿ ಬೇರೆ ನೆಕ್ಸ್ಟ್ ಮಂತ್ ಐತ್ರಿ. ಇನ್ನು ನಾವು ಊರಿಗೆ ಹೋಗೋರ. ಹೀಗಾಗಿ ಏನು ಮಾಡಿದ್ವಿ ಅಂತಂದ್ರೆ ಬೇಡಪ್ಪ ಅಂಥೇಳಿ ಫೈನಲ್ ಮಾಡ್ಕೊಂಡು ಒಂದು ಡೇಟಿಗೆ ಇದ್ದವರಷ್ಟ ಕೂಡಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಇದನ್ನು ಕ್ಯಾನ್ಸಲ್ ಮಾಡಿದ್ರಿ. ನಾಕೆ ಡೆಲಿವರಿ ಆದಮೇಲೆ ಹೋಗಿದ್ವಿ ನಾವು. ಯಾಕೋ ಅಷ್ಟು ಮುಂದೆ ಹೋಗಿತ್ತು ರೀ ಇದು. ಪ್ರತಿ ಸರಿನೂ ಕ್ಯಾನ್ಸಲ್ ಆಗಿತ್ತು. ಹೀಗಾಗಿ ಅಂತೂ ಇಂತೂ ಕೊನೆಗೆ ಇವತ್ತು ಮಾಡತ್ತೀವಿ. ನಮ್ಮ ಕಡೆ ಎಷ್ಟಕ್ಕೈತೆ ಅಷ್ಟು ಪ್ರೀತಿಯಿಂದ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಂಡು ಬಂದಿದ್ದೆ ನಾನು ಆ್ಯಕ್ಚುಲಿ ಯಾರಿಗೂ ಹೇಳಿರಲಿಲ್ಲ ಇಷ್ಟೆಲ್ಲ ನಾನು ರೆಡಿ ಮಾಡೀನಿ ಅಂಥೇಳಿ. ಜಸ್ಟ್ ನಾವು ಸೀರೆ ಒಂದು ತೊಗೊಂಡು ಬಂದಿದ್ವಿ. ಉಡಿ ಸಾಮಾನು ಅಷ್ಟು ತರಬೇಕಂತ ಅಂದ್ಕೊಂಡಿದ್ವಿ. ಬಳಿ ಆಯ್ತು, ಹೂ ಆಯ್ತು, ಅದು ಇದು ಅಂದ್ಕೊಂಡು ಎಲ್ಲ ತೊಗೊಂಡು ರೆಡಿ ಮಾಡ್ಕೊಂಡು ಬಂದ್ವಿ. ಇವತ್ತು ನೋಡ್ರಿ ಅಂಥ ಟೈಮ್. ಅವ್ರ ಅತ್ತಿಯರು ಕೂಡ ಬೇರೆ ಕಡೆ ಹೋಗೋದಿತ್ತು. ಇಲ್ಲಿ ಕೂಡೇ ಬಂದರೂ ಕೂಡ ಇವತ್ತು ನಮ್ಗೊಂಥರ ಏನಾಯ್ತಂತಂದ್ರೆ ಅವಸರನೇ ಇತ್ತು. ನೆಕ್ಸ್ಟ್ ಡೇ ನಾನು ಊರಿಗೆ ಹೊಂಟೇನಿ ರೀ. ನೆಕ್ಸ್ಟ್ ಡೇ ಇದಾದಮೇಲೆ ಹೀಗೆ ಕಂಟಿನ್ಯೂಸ್ ಇನ್ನು ಆಲ್ಮೋಸ್ಟ್ ನಾವು ಭೇಟಿ ಆಗ್ತಿರ್ಲಿಲ್ಲ. ಮತ್ತು ಬಸವ ಜಯಂತಿ ಆದ ಕೂಡ ಜ್ಯೋತಿ ಊರಿಗೆ ಹೋಗೋದಾಳೆ ನೋಡ್ರಿ. ಲಾಸ್ಟ್ ಮಿನಿಟ್ನೇ ನಮ್ಮ ಫ್ರೆಂಡ್ ಬಂದರು. ಅವ್ರು ಬಂದ ತಕ್ಷಣ ಅವ್ರ ಕಡೆನೂ ಮತ್ತು ಇದನ್ನು ಮಾಡಿದ್ವಿ. ಯಾಕಂತಂದ್ರೆ ಮಾಡಿಸಿದ್ವಿ, ಎಲ್ಲ ಉಡಿ ತುಂಬ ಕಾರ್ಯಕ್ರಮ ಮಾಡಿಸಿದ್ವಿ. ಇನ್ನೊಂದು ಸಾರಿ ಅಲ್ಲಿಂದ ಬಂದಿದ್ದು ಊಟದ ಹಾಲಿಗೆ. ನನ್ನ ಮಗ ನೋಡ್ರಿದ ಪಾಸ್ತಾ ಬೇಕಂತ ಕುಂತಾನ. ಜ್ಯೋತಿಗೆ ಏನು ಬೇಕಂತ ಜ್ಯೋತಿನ ಕೇಳಿ ಆರ್ಡ್ರ್ ಮಾಡ್ಬೇಕಂತ ಇದನ್ನು ಮಾಡ್ಕೊಂಡಿದ್ವಿ. ಆಲ್ರೆಡಿ 4-5 ಸರಿ ಕೇಳೇವೀಗ. ಮತ್ತು ಇದೊಂದು ಸಾರಿ ಕೇಳಿಬಿಡೋಣ ಅಂತೇಳಿ ಸ್ಟಾರ್ಟ್ರ್ ಮುಗಿತ್ರಿ. ಸ್ಟಾರ್ಟ್ರ್ ಮಸಾಲ ಪಾಪಡ್ ಮತ್ತು ಸೂಪ್ ತರಿಸಿದ್ವಿ. ಮಶ್ರೂಮ್ ಸೂಪ್ ತರಿಸ್ಕೊಂಡಿದ್ವಿ. ಟೇಸ್ಟ್ ಇರಲಿ ಅಂತೇಳಿ. ಮೊನ್ನೆ ಸರ ಕಾರ್ನ್ ಸೂಪ್ ಭಾಳ ಸ್ವೀಟ್ ಇತ್ತಲ್ಲ, ಅದಕ್ಕೆ ಮಶ್ರೂಮ್ ಸೂಪ್ ತರಿಸಿದ್ವಿ. ಈ ಬಿಸಿಲಾಗ ಎಂಥ ಊಟ ಬಿಡ್ರಿ, ಸಾಕಾಗಿ ಹೋಗಿತ್ತು ನಮ್ಗೆ. ಸ್ಪೆಷಲ್ ಆ್ಯಕ್ಚುಲಿ ಮೋಸ್ಟ್ ಅವೈಟೆಡ್ ಫಂಕ್ಷನ್ ಅಲ್ಲ. ಕೆಟ್ಟನ್ನು ಹಾಕ್ಕೊಂತ ಇದು 2 ಸಾರಿ ಮುಂದಾಕೇವಿ, ಮಾತಾಡ್ಕೊಂತ ಊಟ ಮಾಡಿದ್ವಿ. ಇವತ್ತಿನ ಊಟ ಚಲೋ ಐತ್ರಿ. ಔಟ್ ಆಫ್ 10 8 ರೇಟಿಂಗ್ಸ್ ಕೊಡ್ಬೋದು ನಾನು. ಲಾಸ್ಟ್ ಐಸ್ ಕ್ರೀಮ್ ತಿನ್ನಕತ್ತೀರಿ ಪೂಜಾಕ. ಹೆಂಗೈತೆ ಐಸ್ ಕ್ರೀಮ್ ಟೇಸ್ಟ್ ನೋಡಿ ಹೇಳ್ರಿ. ಧ್ರುವ ಐಸ್ ಕ್ರೀಮ್ ಹೆಂಗೈತಿ? ಐಸ್ ಕ್ರೀಮ್ ಹೆಂಗೈತಿ ನೋಡಲ್ದು? ಸೂಪರಾ? ಹೆಂಗೆ ಸೂಪರ್ ಹೆಂಗೆ ಮಾಡೋದ ಹೆಂಗೆ ಮಾಡ್ತೀವಿ ಸೂಪರ? ಸೊ ಫೈನಲಿ ಎಲ್ಲರೂ ಐಸ್ ಕ್ರೀಮ್ ಮಸ್ತ್ ಅದ ಅಂತ ಹೇಳಿ ಐಸ್ ಕ್ರೀಮ್ ತಿಂದು ಬರುವಾಗ ಫೌಂಟೇನ್ ಇತ್ತು. ಆ ವಾಟರ್ ಫೌಂಟೇನ್ ಒಳಗೆ ಫಿಶ್ ಕೂಡ ಇದ್ದು. ನೆಕ್ಸ್ಟ್ ಅಲ್ಲೊಂದು ಸ್ವಲ್ಪ ನಿಂತು ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಎಲ್ಲರೂ ಕೂಡ ಫೋಟೋಸ್ ತೆಗೆಸ್ಕೊಂಡ್ವಿ. ಎಲ್ಲರೂ ಅಂದ್ರೆ ನಾವು 4 ಮಂದಿ. ಆ್ಯಕ್ಚುಲಿ ಇನ್ನೂ 2 ಬಂದು ಮಿಸ್ ಆದ್ರೆ. ಅಲ್ಲಿಂದ ಬರ್ಬೇಕಂದ್ರೆ ನೋಡ್ರಿ ಏನದಾವಿಲ್ಲೇ ಬೆಳಗಾವಿಗೆ ಹೋಗೋ ರೋಡ್ನಾಗ ಹಚ್ಚಿದಾರೆ ನೋಡ್ರಿ. ಇವನ್ನ ಮಸ್ತ್ ಅದಾವ. ನಾ 2 ಹೂವಿನ ಪಾಟ್ ತೊಗೊಂಡೆ. ನನಗೇನು ಮಡ್ಕಿ ಬೇಕಾಗಿರಲಿಲ್ಲ. ಇವತ್ತಿನ ಕಂಪ್ಲೀಟ್ ಲಾಗ್ ಹಿಂಗಿತ್ತು ನೋಡ್ರಿ. ಜ್ಯೋತಿಗೆಲ್ಲರೂ ವಿಶ್ ಮಾಡಿರಿ ಒಳ್ಳೇದಾಗಲಿ ಅಂತ. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿಯಾಗೋ ನಂತರ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.